ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನನ್ನ ಕತೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿ ರಾಮ ಕಥೆಯ ಮುಂದುವರೆದ ಸಂಚಿಕೆ. ಮಹಾನ್, ನನ್ನ ಮೇಲೆ ಕೋಪನಾ? ರಫೀಕ್ ಅವರ ಜೊತೆ ಮಾತನಾಡಿ ಸಪ್ಪೆ ಮೊರೆ ಹಾಕಿಕೊಂಡು ಕೋಣೆಗೆ ಬಂದವನನ್ನು ನೋಡಿ ಕೇಳಿದಳು. ಇಲ್ಲ ಜಾನಕಿ, ನಿನ್ನ ಮೇಲೆ ಯಾಕೆ ಕೋಪ ಮಾಡಿಕೊಳ್ಳಲಿ, ಯಾಕೆ ಹಾಗೆ ಕೇಳ್ತಿದೀಯಾ ಎಂದನು ರೆಹಮಾನ್. ಹೊರಗೆ ಚಿಕ್ಕ ಮಾವ ನಿನ್ನ ಜೊತೆ ಮಾತನಾಡುತ್ತಿರುವುದನ್ನು ನಾನು ಇಲ್ಲಿಂದ ನೋಡಿದೆ. ಅವರು ನಿನಗೆ ಏನೋ ಬೈದಿದ್ದಾರೆ, ಅದಕ್ಕೆ ನನ್ನ ಮೇಲೆ ಕೋಪ ಮಾಡಿಕೊಂಡಿದೀಯಾ ಎನಿಸಿತು ಎಂದಳು. ರಫೀಕ್ ಮತ್ತು ರೆಹಮಾನ್ ಇಬ್ಬರು ಮನೆಯ ಹೊರಗೆ ನಿಂತು ಮಾತನಾಡುತ್ತಿರುವುದನ್ನು ಕೋಣೆಯಲ್ಲಿಯೇ ನಿಂತು ನೋಡಿದವಳು ಅವರ ಮಾತು ಕೇಳದಿದ್ದರೂ ಅವರು ಮಾತನಾಡುತ್ತಿರುವ ರೀತಿ ನೋಡಿ ಅವರನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಳು. ನಾವು ಮಾತನಾಡಿದ್ದನ್ನು ಜಾನಕಿ ಕೇಳಿಸಿಕೊಂಡಳ ಎಂದು ನೆನೆದವನಿಗೆ ಎದೆಯಲ್ಲಿ ನಡುಕ ಶುರುವಾಯಿತು. ಹಾಗಾದ್ರೆ ನಾವು ಮಾತನಾಡಿದ್ದನ್ನೆಲ್ಲ ನೀನು ಕೇಳಿಸಿಕೊಂಡೆಯಾ ಎಂದು ಅನುಮಾನದಲ್ಲಿಯೇ ಕೇಳಿದನು. ಇಲ್ಲ ಮಹಾನ್, ನೀವು ಮಾತನಾಡಿದ್ದು ಯಾವುದು ಕೇಳಿಸಲಿಲ್ಲ, ಆದ್ರೆ ಯಾವುದೋ ಗಂಭೀರವಾದ ವಿಷಯ ಮಾತನಾಡುತ್ತಿದ್ದೀರಾ ಎಂದು ತಿಳಿಯಿತು ಅಷ್ಟೆ ಎಂದು ನಿಜವನ್ನೇ ಹೇಳಿದಳು. ಅವಳ ಮಾತಿಗೆ ನಿಟ್ಟುಸಿರು ಬಿಟ್ಟವನು, ಎಲ್ಲವೂ ನಿನ್ನಿಂದಲೇ ಆಯ್ತು ಎಂದು ನೀನು ತಪ್ಪಾಗಿ ತಿಳಿದುಕೊಂಡು ತಲೆಯಲ್ಲಿ ತುಂಬಿಕೊಂಡಿರುವ ಯೋಚನೆಗಳನ್ನು ಹೊರಗೆ ಹಾಕು. ನಾವು ಅಲ್ಲಿ ನಿನ್ನ ವಿಷಯ ಮಾತನಾಡುತ್ತಿರಲಿಲ್ಲ, ಬೇರೆ ವಿಷಯದ ಬಗ್ಗೆ ಚರ್ಚಿಸುತ್ತಿದ್ದೋ ಎಂದನು. ನನ್ನ ಮೇಲೆ ಕೋಪ ಇಲ್ಲ ಎಂದ ಮೇಲೆ ಆಗಲೇ ಯಾಕೆ ನನ್ನನ್ನು ಹಾಗೆ ದೂಡಿ ಹೋದೆ? ತಬ್ಬಿ ಹಿಡಿದಿದ್ದವನು ಇದ್ದಕ್ಕಿದ್ದ ಹಾಗೆ ಅವಳನ್ನು ದೂಡಿ ಹೋಗಿದ್ದರಿಂದ ಅವಳ ಮನಸ್ಸಿಗೆ ಬಹಳವೇ ಬೇಜಾರಾಗಿತ್ತು. ಅವಳ ಮಾತಿಗೆ ಹಣೆ ತೀರಿಕೊಂಡವನು, ಜಾನಕಿ, ಯಾವುದೋ ಒಂದು ಕೆಲಸ ನೆನಪಾಗಿ ಹಾಗೆ ಹೋದೆ, ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದನು. ಕ್ಷಮಿಸು ಎಂಬುದು ಬಿಟ್ಟಿಯಾಗಿ ಸಿಗುವ ಪದ ಎಂದು ಪದೇ ಪದೇ ನೀನು ಕ್ಷಮಿಸು ಎನ್ನುತ್ತಿದ್ದರೆ ನನಗೆ ಕೋಪ ಬರುತ್ತದೆ ಎಂದು ಹುಸಿ ಮುನಿಸಿನಿಂದ ಹೇಳಿದಳು. ಅವಳ ವರ್ತನೆಯನ್ನು ನೋಡಿದವನಿಗೆ ನಗು ಉಕ್ಕಿತು. ಆಯ್ತು, ಇನ್ನು ಕ್ಷಮಿಸು ಎಂದು ಕೇಳಲ್ಲ, ಸ್ವಲ್ಪ ನಗು ಎಂದು ನಗುಮುಖದಲ್ಲಿಯೇ ಹೇಳಿದನು. ಅವನ ಮಾತಿಗೆ ಮುಗುಳು ನಕ್ಕಿದ್ದಳು ಜಾನಕಿ. ಅಬ್ಬಾ, ಇಷ್ಟೊಂದು ಚಂದವಾಗಿ ನಗ್ಬೇಡ್ವೆ ಹುಡುಗಿ, ಆಮೇಲೆ ಕಳೆದು ಹೋಗುವ ನನ್ನನ್ನು ನಾನು ಹುಡುಕಬೇಕಾಗುತ್ತದೆ ಎಂದು ಮನದಲ್ಲಿ ಹೇಳಿಕೊಂಡಿದ್ದನು. ಚಿಕ್ಕತ್ತೆ, ಆಯಿಷಾ ಹೇಳ್ತಿದ್ದಾಳೆ ನೀವು ಊರಿಗೆ ಹೋಗ್ತಿದ್ದೀರಂತೆ. ಹೌದು ಜಾನಕಿ, ಅಮ್ಮನಿಗೆ ಹುಷಾರಿಲ್ಲವಂತೆ, ನೋಡಿಕೊಂಡು ಬರ್ಬೇಕು, ಅದಕ್ಕೆ ಹೋಗುತ್ತಿದ್ದೇನೆ ಎಂದು ಬಟ್ಟೆ ಜೋಡಿಸುತ್ತಲೇ ಹೇಳಿದರು. ನಗ್ಮಾ ಅವರ ತಾಯಿಗೆ ಆರೋಗ್ಯ ಸರಿ ಇಲ್ಲದೆ ಇರುವ ಕಾರಣ ಅವರನ್ನು ನೋಡಿಕೊಂಡು ಬರಲು ಹೊರಟಿದ್ದರು. ಅವರು ಊರಿಗೆ ಹೋಗುತ್ತಾರೆ ಎಂದು ತಿಳಿದಾಗಿನಿಂದ ಜಾನಕಿಗೆ ಭಯ ಶುರುವಾಗಿದೆ. ಜಾನಕಿಯ ಬೇಕು ಬೇಡ ಎಲ್ಲವನ್ನು ವಿಚಾರಿಸಿಕೊಂಡು ಅವಳನ್ನು ಸ್ವಂತ ಮಗಳಂತೆ ನೋಡಿಕೊಳ್ಳುತ್ತಿರುವವರು. ಅಲ್ಲದೆ ಜಾನಕಿ ಹೆಚ್ಚು ಒಡನಾಟ ಹೊಂದಿರುವುದೇ ನಗ್ಮಾ ಅವರ ಬಳಿ. ಅವರು ಊರಿಗೆ ಹೋದರೆ ನಾನು ಒಬ್ಬಳೇ ಈ ಮನೆಯಲ್ಲಿ ಹೇಗೆ ಇರಲಿ ಎನ್ನುವ ಭಯ ಅವಳನ್ನು ಕಾಡತೊಡಗಿತು. ಚಿಕ್ಕತ್ತೆ, ನೀವಿಲ್ಲದೆ ಇದ್ದರೆ ಇಲ್ಲಿ ನನ್ನೊಬ್ಬಳಿಗೆ ಇರಲು ತುಂಬಾ ಭಯವಾಗುತ್ತದೆ, ದಯವಿಟ್ಟು ನನ್ನ ಒಬ್ಬಳನ್ನೇ ಇಲ್ಲಿ ಬಿಟ್ಟು ಹೋಗಬೇಡಿ ಎಂದು ಹೇಳಿದವಳಿಗೆ ಆಗಲೇ ಕಣ್ಣುಗಳು ತುಂಬಿದವು. ಜಾನಕಿ, ಇಷ್ಟಕ್ಕೆಲ್ಲ ಯಾರಾದ್ರೂ ಅಳ್ತಾರಾ? ಯಾಕೆ ಹೀಗೆ ಮಕ್ಕಳ ಹಾಗೆ ಆಡ್ತಿದೀಯಾ? ಮನೆಯಲ್ಲಿ ನೀನೊಬ್ಬಳೇ ಹೇಗೆ ಆಗ್ತೀಯಾ? ಮನೆಯವರು ಯಾರೂ ನಿನ್ನ ಜೊತೆ ಮಾತನಾಡಲಿಲ್ಲ ಎಂದರು. ಮಹಾನ್ ನಿನ್ನ ಜೊತೆ ಇರ್ತಾನೆ, ಅವನಿದ್ದ ಮೇಲೆ ನಿನಗೆ ಯಾಕೆ ಭಯ ಎಂದರು. ನನಗೆ ಅದೆಲ್ಲ ಗೊತ್ತಿಲ್ಲ ಚಿಕ್ಕತ್ತೆ, ಅವರು ಇದ್ರೂ ಸಹ ನೀವು ನನ್ನ ಜೊತೆ ಇರ್ಬೇಕು ಎಂದು ಅಳುತ್ತಲೇ ಹೇಳಿದಳು. ಅಷ್ಟರಲ್ಲಿ ರಫೀಕ್ ಅವರು ಹೊರಗಿನಿಂದಲೇ, ನಗ್ಮಾ ತಯಾರಾದ, ಬೇಗ ಬಾ, ತಡವಾಗುತ್ತದೆ, ಟ್ರೈನ್ಗೆ ಹೋಗುವುದರಿಂದ ನೀನು ಅರ್ಧ ಗಂಟೆ ಮುಂಚೆ ಅಲ್ಲಿರಬೇಕು ಎಂದು ಕೂಗಿದರು. ಜಾನಕಿ, ನೋಡು, ಆಗ್ಲೇ ತಡವಾಯಿತು ಎಂದು ಕೂಗುತ್ತಿದ್ದಾರೆ, ಬಾ ಹೋಗೋಣ ಎಂದು ಅವಳನ್ನು ಕರೆದುಕೊಂಡು ಹೊರಗಡೆ ಬಂದರು. ಚಿಕ್ಕತ್ತೆ, ನಾಳೆಯೇ ಬರ್ತೀರಾ ಎಂದು ಮಗುವಿನ ರೀತಿ ಕಣ್ಣೀರು ಒರೆಸುತ್ತಾ ಕೇಳಿದಳು. ಇಲ್ಲ ಜಾನಕಿ, ನಮ್ಮ ಅಮ್ಮನ ಊರು ತುಂಬಾ ದೂರ, ಅಲ್ಲದೆ ಅಮ್ಮನಿಗೆ ತುಂಬಾ ಹುಷಾರಿಲ್ಲವಂತೆ, ಒಂದೇ ದಿನದಲ್ಲಿ ನೋಡಿ ಅವರನ್ನು ಬಿಟ್ಟು ಬರಲು ಹೇಗೆ ಸಾಧ್ಯ? ಅವರು ಹುಷಾರಾದ್ರೆ ಒಂದು ವಾರ ಇದ್ದು ಬರ್ತೀನಿ ಎಂದವರ ಮಾತು ಕೇಳಿ ಇನ್ನೂ ಹೆದರಿದವಳು, ಹಾಗಾದ್ರೆ ಆಯಿಷಳನ್ನಾದ್ರೂ ಬಿಟ್ಟು ಹೋಗಿ ಎಂದು ನಗ್ಮಾ ಅವರ ಸೆರಗನ್ನು ಹಿಡಿದು ಹೇಳಿದಳು. ಮನೆಯಲ್ಲಿ ಕಂದನನ್ನು ಬಿಟ್ಟು ಹೊರಗೆ ಹೋಗುವ ತಾಯಿಯನ್ನು ನನ್ನನ್ನು ಬಿಟ್ಟು ಹೋಗಬೇಡ ಎಂದು ತಡೆಯುವ ಮಗುವಿನ ರೀತಿ ಜಾನಕಿಯ ನಡೆ ಇತ್ತು. ಇಲ್ಲ ಜಾನಕಿ, ಅಮ್ಮ ಆಯಿಷಳನ್ನು ನೋಡಿ ಹತ್ತಿರ 1 ವರ್ಷವೇ ಆಗಿದೆ. ಈಗ ನಾನೊಬ್ಬಳೇ ಹೋದ್ರೆ ಬೈತಾರೆ, ನೀನೇನು ಚಿಂತಿಸಬೇಡ, ಬೇಗ ಬಂದು ಬಿಡುತ್ತೇನೆ
ಎಂದು ಅವಳಿಗೆ ಧೈರ್ಯ ತುಂಬಲು ನೋಡಿದರೆ, ಇಲ್ಲ ಚಿಕ್ಕತ್ತೆ, ನೀವಿಲ್ಲದೆ ಈ ಮನೆಯಲ್ಲಿ ನನಗೆ ಒಂದು ಕ್ಷಣವೂ ಇರಲು ಆಗುವುದಿಲ್ಲ. ಇವತ್ತು ಹೋಗಿ ನಾಳೆ ಬನ್ನಿ, ಇಲ್ಲದಿದ್ದರೆ ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಎಂದು ಅವರ ತೋಳು ಹಿಡಿದುಕೊಂಡು ಹಠ ಹಿಡಿದು ನಿಂತಳು. ಅವಳ ಮಗುವಿನಂತಹ ಮಾತನ್ನು ಕೇಳಿ ರಹಮಾನ್ ಹಣೆ ಹಣೆ ಬಡಿದುಕೊಂಡರೆ, ಅವಳ ಮುಗ್ಧ ಮಾತಿಗೆ ಅಬ್ದುಲ್ ಮತ್ತು ರಫೀಕ್ ಇಬ್ಬರು ಮಗಳು ನಗುತ್ತಿದ್ದರೆ, ಆದ್ರೆ ಅವಳ ಮಾತನ್ನು ಕೇಳುತ್ತಾ ಕೋಪದಲ್ಲಿಯೇ ನಿಂತಿದ್ದ ಫಾತಿಮಾ ಅವರು ಮುಂದೆ ಬಂದು, ಇಲ್ಲಿ ನಮ್ಮ ಮರ್ಯಾದೆ ಎಲ್ಲವನ್ನು ತೆಗೆದಿದ್ದು ಸಾಲದು ಎಂದು ಅಲ್ಲಿಗೆ ಹೋಗಿ ನಮ್ಮ ಮರ್ಯಾದೆಯನ್ನು ತೆಗೆಯಬೇಕು ಎಂದು ನಿರ್ಧಾರ ಮಾಡಿದೀಯಾ? ನಾವೇನು ನಿನ್ನ ಕಣ್ಣಿಗೆ ಕಟುಕರ ಹಾಗೆ ಕಾಣ್ತಿದ್ದೀವ? ಇವಳೊಬ್ಬಳೆ ಮನುಷ್ಯಳು, ನಾವೆಲ್ಲ ರಾಕ್ಷಸರು, ಇವಳನ್ನು ತಿಂದು ಬಿಡುತ್ತೇವೆ ಎನ್ನುವ ಹಾಗೆ ನಾಟಕ ಆಡುತ್ತಿದ್ದಾಳೆ. ನಗ್ಮಾ, ನಿನಗೂ ಕೆಲಸ ಇಲ್ಲವಾ? ಆಗಲೇ ತಡವಾಗಿದೆ. ಅವಳ ಅಸಂಬದ್ಧ ಮಾತಿಗೆ ತಲೆ ಕೆಡಿಸಿಕೊಂಡು ಕುಳಿತಿದ್ದೀಯಲ್ಲ, ಹೊರಡು, ನಿನಗೆ ತಡವಾಗುತ್ತದೆ ಎಂದು ನಗ್ಮಾ ಅವರಿಗೂ ಕೂಡ ಗದರಿದರು. ಫಾತಿಮಾ ಅವರ ಮಾತನ್ನು ಕೇಳಿದವಳಿಗೆ ದುಃಖ ಒತ್ತರಿಸಿ ಬಂದಿತ್ತು. ಎಲ್ಲರೂ ಒಂದೊಂದು ಕಡೆ ಕುಳಿತು ಅವಳನ್ನೇ ನೋಡುತ್ತಿದ್ದರು. ಹಿಡಿದಿದ್ದ ನಗ್ಮಾ ಅವರ ತೋಳನ್ನು ಬಿಟ್ಟವಳು ಅಲ್ಲಿ ನಿಲ್ಲಲಾಗದೆ ಅಳುತ್ತಲೇ ಕೋಣೆಗೆ ಓಡಿದಳು. ನಗ್ಮಾ ಅವರಿಗೆ ಅವಳ ಅಳುವನ್ನು ನೋಡಿ ಸಹಿಸಲಾಗಲಿಲ್ಲ. ಜಾನಕಿ ಈ ಮನೆಗೆ ಬಂದಾಗಿನಿಂದಲೂ ನಗ್ಮಾ ಅವರು ಕೂಡ ಅವಳನ್ನು ಹಚ್ಚಿಕೊಂಡಿದ್ದಾರೆ. ಇಂದು ನನ್ನಿಂದ ಇವಳಿಗೆ ನೋವಾಯಿತು ಎಂದು ನಗ್ಮಾ ಅವರು ಕೂಡ ನೊಂದುಕೊಂಡರು. ಮಮ್ಮಿ, ಅತ್ತಿಗೆ ನಮ್ಮ ಊರಿಗೆ ಬರಲು ಅಳುತ್ತಿದ್ದಾರೆ, ಪ್ಲೀಸ್ ಅವರನ್ನು ಕರೆದುಕೊಂಡು ಹೋಗೋಣ ಎಂದು ಏನು ಅರಿಯದೆ ಇರುವ ಪುಟ್ಟ ಆಯಿಷಾ ಹೇಳಿದಳು. ಬೇಡ ಆಯಿಷಾ, ಅವಳು ಇಲ್ಲಿಯೇ ಇರಲಿ. ನೀನು ಊರಿಂದ ಬರುವ ವೇಳೆಗೆ ಹೊಸ ಕಥೆಯನ್ನು ಕಲಿತು ನಿನಗೆ ಹೇಳಲು ತಯಾರಾಗಿರುತ್ತಾಳೆ. ನೀನು ಬೇಗ ಊರಿಂದ ಬಾ ಎಂದು ಮಗುವಿನ ಹಣೆಗೆ ಮುತ್ತನ್ನಿರಿಸಿದನು ರೆಹಮಾನ್. ಅವಳನ್ನು ಸಮಾಧಾನ ಮಾಡಿ ಹೋಗಬೇಕು ಎಂದು ನಗ್ಮಾ ಅವರ ಮನ ಬಯಸುತ್ತಿತ್ತು. ಆದರೆ ಟ್ರೈನ್ಗೆ ಹೋಗಲು ಸಮಯವಾಗುತ್ತಿದ್ದರಿಂದ ಅನ್ಯ ಮನಸ್ಕರಾಗಿ ಮಹಾನ್, ಜಾನಕಿ ಹುಷಾರು ಎಂದು ಹೇಳಿ ಅಲ್ಲಿಂದ ಹೊರಟಿದ್ದರು. ಜಾನಕಿ ಬೇಸರವನ್ನು ಕಳೆಯಲು ಈ ಮನೆಯಲ್ಲಿ ಇದ್ದಿದ್ದು ಒಂದು ಜೀವ. ಅವರು ಕೂಡ ಇಂದು ಊರಿಗೆ ಹೋಗಿದ್ದಾರೆ. ಜಾನಕಿಗೆ ಈಗ ಮನೆಯಲ್ಲಿ ಒಂಟಿತನ ಕಾಡಲು ಶುರುವಾಗಿತ್ತು. ಅಲ್ಲದೆ ಇತ್ತೀಚೆಗೆ ಜಾನಕಿಗೆ ಆತಿಷ್ನ ಕಾಟ ಕೂಡ ಹೆಚ್ಚಾಗಿತ್ತು. ಅವಳು ಡೈನಿಂಗ್ ಟೇಬಲ್ ಮೇಲೆ ಊಟ ಜೋಡಿಸುವಾಗ ಅಥವಾ ಮನೆಯನ್ನು ಸ್ವಚ್ಛ ಮಾಡುವಾಗ ಅವಕಾಶ ಸಿಕ್ಕಲ್ಲಿ ಅವಳಿಗೆ ಕಣ್ಣು ಹೊಡೆಯುತ್ತಿದ್ದನು. ಅವನು ಹಾಗೆ ಮಾಡಿದಾಗಲೆಲ್ಲ, ಚಿಕ್ಕತ್ತೆ ಬನ್ನಿ ಇಲ್ಲಿ ಎಂದು ಕೋಪದಲ್ಲಿಯೇ ನಗ್ಮಾ ಅವರನ್ನು ಕರೆಯುತ್ತಿದ್ದಳು. ಜಾನಕಿ ನಗ್ಮಾ ಅವರ ಹೆಸರು ಹೇಳುತ್ತಿದ್ದ ಹಾಗೆ ಆತಿಶ್ ಸುಮ್ಮನಾಗುತ್ತಿದ್ದನು. ಅವಳು ನಗ್ಮಾ ಅವರ ಜೊತೆಯಲ್ಲಿಯೇ ಇದ್ದಾಗ ಈ ರೀತಿ ನೀಚ ಕೆಲಸ ಮಾಡುವವನು ಈಗ ಅವರು ಮನೆಯಲ್ಲಿ ಇಲ್ಲ ಎಂದರೆ ಇನ್ನೇನು ಮಾಡುವನು ಎನ್ನುವ ಭಯ ಅವಳಿಗೆ ಕಾಡತೊಡಗಿತು. ಅದನ್ನೇ ನೆನೆದು ಅಳತೊಡಗಿದಳು. ನಗ್ಮಾ ಅವರನ್ನು ಕಳಿಸಿಕೊಟ್ಟ ನಂತರ ಕೋಣೆಗೆ ಬಂದವನು ಅವಳು ಅಳುವುದನ್ನು ನೋಡಿ ಸಹಿಸದೆ, ಜಾನಕಿ, ಚಿಕ್ಕಿ ಏನೋ ಈ ಮನೆ ಬಿಟ್ಟು ಹೋಗಿದ್ದಾರೆ, ಅವರು ಇನ್ನೆಂದಿಗೂ ಈ ಮನೆಗೆ ಬರುವುದಿಲ್ಲ ಎನ್ನುವ ಹಾಗೆ ಅಳ್ತಿದ್ದೀಯಲ್ಲ. ಅವರು ತವರಿಗೆ ಹೋಗಿರುವುದು, ಮುಂದಿನ ವಾರ ಬರ್ತಾರೆ. ಅಂಥದ್ರಲ್ಲಿ ಈಗ ಇಷ್ಟೊಂದು ದುಃಖ ಪಡುವಂಥದ್ದು ಏನಾಗಿದೆ? ನೀನು ಎಲ್ಲರ ಎದುರಿಗೂ ಹೀಗೆ ಚಿಕ್ಕ ಮಕ್ಕಳ ಹಾಗೆ ಆಡಿದ್ರೆ ಅವರೆಲ್ಲ ಏನು ತಿಳಿದುಕೊಳ್ಳುತ್ತಾರೆ ಎಂದು ಗದರಿದ ರೀತಿಯೇ ಹೇಳಿದನು. ನಂಗೆ ಈ ಮನೆಯಲ್ಲಿ ಚಿಕ್ಕತ್ತೆ ಇಲ್ಲ ಎಂದರೆ ಇರಲು ಆಗುವುದಿಲ್ಲ, ತುಂಬಾ ಭಯವಾಗುತ್ತದೆ ಎಂದು ಅಳುತ್ತಲೇ ಹೇಳಿದಳು. ಭಯನಾ? ಭಯ ಯಾಕೆ ಜಾನಕಿ? ನಾವೆಲ್ಲರೂ ಇದ್ದೀವಲ್ಲ, ನಿನಗೆ ಯಾಕೆ ಭಯ ಎಂದು ಅವಳ ಸಮೀಪ ಬಂದು ಕೇಳಿದನು. ಗೊತ್ತಿಲ್ಲ ಎಂದಷ್ಟೇ ಹೇಳಿದಳು. ತಮ್ಮನ ವಿಷಯ ಹೇಳಿದರೆ ಇವನು ನಂಬುವುದಿಲ್ಲ ಎಂಬುದು ಅವಳ ತಲೆಯಲ್ಲಿ ಈಗಲೂ ಕುಳಿತಿತ್ತು. ಇಲ್ಲಿ ಬಂದಾಗಿನಿಂದ ನೀನು ಚಿಕ್ಕಿಯನ್ನು ಎಷ್ಟು ಹಚ್ಚಿಕೊಂಡಿದ್ದೀಯಾ ಎಂದು ನನಗೂ ಕೂಡ ಗೊತ್ತು ಜಾನಕಿ. ಹಾಗಂತ ನಿನಗೋಸ್ಕರ ಅವರ ಅಮ್ಮನನ್ನು ನೋಡಲು ಹೋಗದೆ ಇರಲಾಗುತ್ತದ? ಒಂದೇ ವಾರ, ಅದು ಬೇಗ ಸರಿದು ಹೋಗುತ್ತದೆ ಎಂದು ಅವಳ ಕಣ್ಣೀರನ್ನು ತೊಡೆದವನು, ನಾನು ಮಿಲ್ ಬಳಿ ಹೋಗಿ ಬರುತ್ತೇನೆ ಎಂದು ಹೊರಟವನು ತಕ್ಷಣಕ್ಕೆ ಅವನ ಕೈ ಹಿಡಿದಳು. ಅವಳು ಕೈ ಹಿಡಿದಿದ್ದನ್ನು ನೋಡಿ ಆಶ್ಚರ್ಯವಾದವನು, ಯಾಕೆ ಎಂದು ಕೇಳಿದನು. ಸಂಜೆ ಬೇಗ ಬರ್ತೀಯಾ ಅಲ್ವಾ ಎಂದಳು. ಬರ್ತೀನಿ, ತಡವಾದ್ರೆ ನಿನಗೆ ಕಾಲ್ ಮಾಡಿ ಹೇಳ್ತೀನಿ ಎಂದರೆ, ಕಾಲ್ ಮಾಡುವುದು ಬೇಡ, ನೀನು ಬೇಗ ಮನೆಗೆ ಬರಬೇಕು ಅಷ್ಟೇ ಎಂದಳು. ಇತ್ತೀಚೆಗೆ ಜಾನಕಿ ಈ ಮನೆಯಲ್ಲಿ ಯಾಕಿಷ್ಟು ಭಯಪಡುತ್ತಾಳೆ ಎಂದು ಯೋಚಿಸಿದರೂ ಕೂಡ ಅದನ್ನು ಗಂಭೀರವಾಗಿ ಪರಿಗಣಿಸದೆ ಹಾಗೆ ಸುಮ್ಮನಾಗಿ, ಸರಿ, ನಿನಗೋಸ್ಕರ ಬೇಗ ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಟಿದ್ದನು. ಹೇಗಿದ್ದರೂ ಅರ್ಜುನ್ ಮದುವೆಗೆ ಒಪ್ಪಿದ್ದಾನೆ, ಎರಡೂ ಮನೆಯವರು ಕೂಡ ಒಪ್ಪಿದ್ದೇವೆ. ಹಾಗಿದ್ದಾಗ ಇನ್ನು ತಡ ಮಾಡುವುದು ಬೇಡ.
ಬೇಗ ಮದುವೆ ಮಾಡಿ ಮುಗಿಸೋಣ ಎಂದು ಯೋಚಿಸಿದವರು ಅದೇ ವಿಷಯ ಮಾತನಾಡಲು ನಯನಾಳನ್ನು ಕರೆದುಕೊಂಡು ಅರ್ಜುನ್ ಅವರ ಮನೆಗೆ ಬಂದಿದ್ದರು ಸಾವಿತ್ರಿಯವರು. ಮದುವೆಯ ವಿಷಯದಲ್ಲಿ ನನ್ನದೇನು ಅಭ್ಯಂತರ ಇಲ್ಲ ಸಾವಿತ್ರಿ. ನೀನು ಹೇಗೆ ಹೇಳ್ತೀಯ ಹಾಗೆ. ಆದ್ರೆ ಮದುವೆ ಖರ್ಚಿನಲ್ಲಿ ಇಬ್ಬರು ಅರ್ಧರ್ಧ ಹಾಕಿ ಮದುವೆ ಮಾಡೋಣ. ನನಗೂ ಇರುವುದು ಒಬ್ಬನೇ ಮಗ. ಇಲ್ಲ, ನಾನೊಬ್ಬಳೇ ಮಾಡ್ತೀನಿ ಎಂದು ನೀನು ಹಠ ಹಿಡಿದರೆ ಈ ವಿಚಾರದಲ್ಲಿ ಮಾತ್ರ ನಾನು ಸೋಲೊಪ್ಪುವುದಿಲ್ಲ ಎಂದರು ಮನೋಹರ್ ಅವರು. ನಿನ್ನನ್ನು ನಾನು ನಿನ್ನೆ ಮೊನ್ನೆಯಿಂದ ನೋಡುತ್ತಿಲ್ಲ ಮನೋಹರ್. ನೀನೆಂತಹ ಸ್ವಾಭಿಮಾನಿ ಎನ್ನುವುದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನಿನ್ನ ವ್ಯಕ್ತಿತ್ವ ಮೊದಲು ಹೇಗಿತ್ತು, ಈಗಲೂ ಹಾಗೆಯೇ ಇದೆ. ನಿನ್ನ ಆಸೆಯಂತೆ ನೀನು ಹೇಳಿದ ಹಾಗೆಯೇ ಇಬ್ಬರು ಸೇರಿಯೇ ಈ ಮದುವೆ ಮಾಡೋಣ ಎಂದರು ಸಾವಿತ್ರಿ. ಹಿರಿಯರು ಮಾತನಾಡುತ್ತಿದ್ದರೆ ನಯನಾಳ ಕಣ್ಣುಗಳು ಮಾತ್ರ ಅರ್ಜುನನ ಮೇಲೆಯೇ ಇತ್ತು. ಸೋಫಾ ಮೇಲೆ ಕುಳಿತಿದ್ದವನನ್ನು ನೋಡುತ್ತಾ ಇದ್ದವಳಿಗೆ ಏನೋ ಸರಿ ಇಲ್ಲ, ತುಂಬಾ ಮಂಕಾಗಿದ್ದಾನೆ ಎನಿಸಿತು. ಏನಾಯ್ತು ಎಂದು ಕೇಳಲು ಅಲ್ಲಿ ಎಲ್ಲರೂ ಇದ್ದಿದ್ದರಿಂದ ಏನು ಮಾತನಾಡದೆ ಸುಮ್ಮನೆ ಕುಳಿತಿದ್ದಳು. ರೇ, ಇನ್ನೇನು ನೀವಿಬ್ರು ಸ್ನೇಹಿತರು ಒಪ್ಪಿ ಆಯ್ತಲ್ಲ. ಮುಂದಿನ ತಿಂಗಳು ಕೇಳಿ ಒಳ್ಳೆಯ ಮುಹೂರ್ತದಲ್ಲಿ ಮದುವೆ ಮಾಡಿ ಮುಗಿಸೋಣ ಎಂದು ಅದೇ ಖುಷಿಯಲ್ಲಿ ಕೇಳಿದರು ತುಳಸಿ. ಮುಂದಿನ ತಿಂಗಳಾದರೂ ನನ್ನದೇನು ಅಭ್ಯಂತರ ಇಲ್ಲ ತುಳಸಿ ಎಂದರು ಸಾವಿತ್ರಿ. ಆಂಟಿ, ನನಗೆ ಇಷ್ಟು ಬೇಗ ಮದುವೆ ಬೇಡ ಎನಿಸುತ್ತಿದೆ. ಇನ್ನು 3 ತಿಂಗಳ ನಂತರ ಮದುವೆ ಇಟ್ಟುಕೊಳ್ಳಬಹುದಲ್ಲವಾ ಎಂದು ಹೇಳಿದವನು ಯಾರ ಮಾತಿಗೂ ಕಾಯದೆ ತನ್ನ ಕೋಣೆಗೆ ಹೊರಟಿದ್ದನು. ಅರ್ಜುನ್. ಮುಂದುವರಿಯುವುದು. ಧನ್ಯವಾದಗಳು.